ಬಿಜೆಪಿ ಅಭ್ಯರ್ಥಿ ಆರಿಸ್ತಿರೋದ್ರಿಂದ ಯಾವುದು ಇದು ಹಾಕಿಲ್ಲ. ಕಾಂಗ್ರೆಸ್ಗೆ ಕಡೆನೇ ಒಲವು ಐತಿ. ನಾವು 100ಕ್ಕೆ 100 ಆರಿಸೇ ಸರ್ಕಾರಿ ಕೆಲಸ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತಾವೆ, ಆದ್ರೆ ಕಂಪಲ್ಸರಿ ಬರ್ತೈತಿ. 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತೀವಿ. ಬಿಜೆಪಿ ಅವರು ನಾವೇ ಮಾಡಿದೀವಿ, ನಾವೇ ತಂದಿದ್ದೀವಿ ಅಂತೇಳಿ ಸುಳ್ಳು ಪ್ರಚಾರ ಮಾಡಿದ್ದಾರೆ. ಮೇಟಿ ಅವರು ಅಭಿವೃದ್ಧಿ ಹರಿಕಾರರು. ನಿಮಗೆ ಹಾಸ್ಪಿಟಲ್ ಅಂದ್ರೆ ಬಾಗಲಕೋಟೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸಿ ತಗೊಂಡ್ಬಂದ್ರೇನೆ ಇನ್ನಷ್ಟು ಅನುಕೂಲ ಆಕೈತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಳೆ ಬಾಗಲಕೋಟೆಯಲ್ಲಿ ನಾವಿದ್ದೇವೆ. ಒಂದು ಕಡೆ ಏನಂತಂದರೆ ಒಂದು ಕಡೆ ಸಾಕಷ್ಟು ಬಿಸಿಲು ಕೂಡ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಚುನಾವಣೆ ರಂಗೇರಿರುವಂಥದ್ದು. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸರ್, HY ಮೇಟಿ ಅವರು ತೀರ್ಕೊಂಡ್ರು, ಮತ್ತೊಮ್ಮೆ ಏನು ಉಪಚುನಾವಣೆ ಬಂದಿರತಕ್ಕಂಥದ್ದು ಸರ್. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿಗೆ ಕಾಂಗ್ರೆಸ್ಸು ಶತಾಯ ಗತಾಯ ವಿನ್ ಆಗ್ತಾರೆ? ಯಾರು ಸರ್? ನಮ್ಮ ಬಾಗಲಕೋಟೆ ಶಾಸಕರು ದಿವಂಗತ HY ಮೇಟಿ ಸಾಹೇಬರು ಅವ್ರ ಮಕ್ಕಳಿಗೆ ಕೊಡಬೇಕು. ಯಾಕಂದರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತರಾಗಿರೋದ್ರಿಂದ ಈ ಬಾಗಲಕೋಟೆಯಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗೈತಿ. ಈಗಾಗಲೇ ಅವರು ಒಂದು ಮೆಡಿಕಲ್ ಕಾಲೇಜ್ ಈಗ ಅಡಿಗಲ್ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ಮುಳುಗಡೆಗೆ ಚೆಕ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಇವಾಗ. ಅದರ ಪ್ರಕಾರ ಜನ ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸಿ ತಗೊಂಡ್ಬಂದ್ರೇ ಮುಂದೆ ಇನ್ನಷ್ಟು ಅನುಕೂಲ ಆಕೈತೆ. ಯಾಕಂದ್ರೆ ಮುಖ್ಯಮಂತ್ರಿಯವರು ಆಪ್ತರಾಗಿರೋದ್ರಿಂದ ಅದಕ್ಕೆ ಜನರ ಒಲವು ಕಾಂಗ್ರೆಸ್ ಕಡೆಗೆ ಇದೆ ಸರ್. ಇನ್ನೊಂದು ಕಡೆ BJP ಅವರು ಆರೋಪ ಮಾಡ್ತಾರೆ ಸರ್, ಈಗ 2.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ ಹೇಳ್ತಾರೆ. ಆಗಿದ್ದಾವೆ, ಸಾಕಷ್ಟು ಆಗಿದ್ದಾವೆ. ನೀವು ಗ್ರಾಮೀಣ ಭಾಗದಾಗ ಹೋಗಿ ಕೇಳ್ಬೋದು, ನಿಮಗೆ ಇದ್ರೊಳಗೆ ಸಿಗ್ತಾವೆ. ನಿಮಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದು ಇದ್ರೊಳಗೆ ಸಿಗ್ತಾವೆ. ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಂದರೆ ಸರ್ ಇನ್ನೊಂದು ಈ ಬಾರಿಗೆ ನೀವು ಹೇಳಿದರೆ ಮೇಟಿಯವರ ಮಕ್ಕಳಿದ್ದಾರೆ, ಒಂದು ಕಡೆ ಮಲ್ಲಿಕಾರ್ಜುನ ಅವರು, ಇನ್ನೊಂದು ಕಡೆ ಉಮೇಶ್ ಅವರು ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ. ಇನ್ನೊಂದು ಕಡೆ ವೀರಣ್ಣ ಚರಂತಿಮಠ ಅವರು ಶತಾಯ ಗತಾಯ ಅವ್ರು ನಾನು ಈ ಬಾರಿ ಮತ್ತೆ BJP ಭದ್ರಕೋಟೆನ ಮತ್ತೆ ಉಳಿಸ್ಕೊತೇನೆ ಅಂತೇಳಿ ಒಂದು ಕಡೆ ಎಲ್ಲೋ ಭರವಸೆ ಕೊಡ್ತಿದ್ದಾರೆ. ಅದು ಇನ್ನೊಂದು ಕಡೆ ನಿಮಗೆ ಪ್ಲಸ್ ಆಗುವಂಥದ್ದು ಗ್ಯಾರಂಟಿ ಯೋಜನೆ, ಒಂದು ಕಡೆ HY ಮೇಟಿಯವರ ನಿಧನ ಅನುಕಂಪದ ಅಲೆ ಇರುತ್ತೆ. ಇದೆಲ್ಲ ಆಮೇಲೆ ರಾಜ್ಯ ಸರ್ಕಾರದಲ್ಲಿ ತಮ್ಮದೇ ಒಂದು ಸರ್ಕಾರ ಇರೋದ್ರಿಂದ ಇದೆಲ್ಲ ಒಂದು ಕಡೆ ಪ್ಲಸ್ ಆಗುತ್ತಲ್ಲ. ನಮ್ಮ ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ ಸಾಹೇಬರು, ಹೀಗೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ನಮ್ಮ ಜೊತೆ ಇರೋದರಿಂದ ನಮಗೆ ಬಾಗಲಕೋಟೆಗೆ ಮುಂದೆ ಆಗಬೇಕಂತ ಕೆಲಸಗಳು ಆಗಬೇಕಾಗಿದೆ. ಯಾಕಂದರೆ ಇವಾಗ ಮೆಡಿಕಲ್ ಕಾಲೇಜ್ ಹಿಡ್ಕೊಂಡು ನಿಮಗೆ ಎಲ್ಲನೂ, ಯಾಕಂದ್ರೆ ಮುಂದೆ ಕೈಗಾರಿಕಾ ತರಬೇಕಾಕೈತಿ, ಇದಾಕೈತಿ, ಸಂತ್ರಸ್ತರಿಗೆ ಅನುಕೂಲ ಆಗಬೇಕಾಕೈತಿ. ಆ ದೃಷ್ಟಿಯಿಂದ ಜನರ ಒಲವು ಈಗ BJP ಅಭ್ಯರ್ಥಿ ಆರಿಸಿ ತಗೊಂಬರೋದ್ರಿಂದ ಅವ್ರಿಗೆ ಯಾವುದೂ ಕೆಲಸ ಕಾರ್ಯಗಳು ಆಗೋದು ಕಷ್ಟ ಆಕೈತೆ ಅನ್ನೋದು ಮನವರಿಕೆ ಆಗೈತಿ ಜನರಿಗೆ. ರೂಲಿಂಗ್ ಪಾರ್ಟಿ ಅವ್ರಿಗೆ ಅದಕ್ಕೆ ಇದು ಮಾಡಿ ಆರಿಸಿ ತರಬೇಕು, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದು ದೃಷ್ಟಿಯಿಂದ ಜನ ನಮಗೆ ಬೆಂಬಲ ಮಾಡ್ತಾರೆ. ನಾವು 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತೀವಿ. ಅಂದ್ರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮತ್ತೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹೇಳ್ತೀರಿ? ಹೌದು. ಅಲ್ಲ ಅಂದ್ರೆ ನಮ್ಮ ಇವರು ರಾಜ್ಯ ಸರ್ಕಾರ, ನಮ್ಮದೇ ಸರ್ಕಾರ ಇರೋದ್ರಿಂದ ಇನ್ನಷ್ಟು ಕೆಲಸಗಳು ಮಾಡೋಕೆ ಅನುಕೂಲ ಆಕೈತಿ. ಜನರ ಆಸೆನೂ ಅದೈತೆ. BJP ಅಭ್ಯರ್ಥಿ ಆರಿಸ್ತಿರೋದ್ರಿಂದ ಯಾವುದೂ ಅಷ್ಟು ಇದು ಹಾಕಿಲ್ಲ. ಅವ್ರಿಗೆ ಗೊತ್ತೈತಿ, ಮನವರಿಕೆ ಐತಿ. ಅದಕ್ಕೆ ಗ್ಯಾರಂಟಿ ಜನ ಮಾತ್ರ ಕಾಂಗ್ರೆಸ್ಗೆ ಕಡೆನೇ ಒಲವು ಐತಿ. ನಾವು 100ಕ್ಕೆ 100 ಆರಿಸೇ ಬರ್ತೀವಿ. ಕಳೆದ ಬಾರಿಗೂ ಕೂಡ ಇಬ್ಬರು ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಅನ್ನೋ ಹಾಗೆ ಅವರ ಅಣ್ಣ ತಮ್ಮಂದಿರ ಜಗಳದಲ್ಲಿ ಒಂದು ಕಡೆ ಮೇಟಿಯವರು ಜಯಬೇರಿ ಬಾರಿಸಿದ್ರು. ಈ ಬಾರಿ ಯಾಕಂದರೆ ಇವರು ಅಣ್ಣ ತಮ್ಮಂದಿರ ಜಗಳದಲ್ಲಿ ಮೂರನೇದವ್ರಿಗೆ ಅವ್ರಿಗೆ ಲಾಭ ಆಗಲ್ಲ ಅಂತೀರ? ಇಲ್ಲ, ಆ ಥರ ಏನಾಗಂಗಿಲ್ಲ. ಯಾರು ನಮ್ಮ ಇದ್ರ ಪಕ್ಷದಾಗಿದ್ರು ಅವ್ರು ಇಲ್ಲೇ ಇರ್ತಾರೆ. ನಾವು ಅದೇ ಟೀಮ್ ತೊಗೊಂಡು ಮಾಡ್ತಾಯಿದ್ವಿ. ಕೆಲಸಗಳನ್ನು ನೋಡಿದ್ದಾರೆ ಜನ. ಇನ್ನೂ ಮುಂದೆ ಕೆಲಸಗಳು ಆಗಬೇಕಾಗೈತಿ, ಸಂತ್ರಸ್ತರಿಗೆ ಉದ್ಯೋಗ ಸಿಗಬೇಕಾಗೈತಿ. ಆ ದೃಷ್ಟಿಯಿಂದ ಕೈಗಾರಿಕೆ ತರೋದು ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಆ ದೃಷ್ಟಿಯಿಂದ
ನಾವು ಗೆಲ್ತೀವಿ. ಶತಾಯಗತಾಯ ನಿಮಗೆ 100% ಭರವಸೆ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ? 100ಕ್ಕೆ 100 ಗ್ಯಾರಂಟಿ ಭರವಸೆ ಇದೆ. ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಹಣ ಬರ್ತಾ ಇದೆ ಸರ್ ನಿಮ್ಮ ಜಿಲ್ಲೆಯಲ್ಲಿ? ಬರ್ತಾ ಇದೆ. ಯಾವುದೇ ರೀತಿ ಪೆಂಡಿಂಗ್ ಇಲ್ಲ? ಇಲ್ಲ, ಸ್ವಲ್ಪ ಆಗ್ತಿರ್ತಾವ, ನಿಮಗೆ ಗೊತ್ತಲ್ಲ. ಸರ್ಕಾರಿ ಕೆಲಸ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಆದ್ರೆ ಕಂಪಲ್ಸರಿ ಬರ್ತೈತಿ. ಈಗ 1 ತಿಂಗಳು ಬಂದಿಲ್ಲ ಅಂದ್ರೆ 2ನೇ ತಿಂಗಳಿಗೆ 2 ಜೊತೆ ಸೇರಿ ಬರ್ತೈತಿ. ಆ ಥರ ಸ್ವಲ್ಪ ಇದು ಇರ್ತೈತಿ. ರಾಜ್ಯ ರಾಜಕಾರಣದಲ್ಲಿ 2 ಕಡೆ ಉಪಚುನಾವಣೆ ಇರ್ತಕ್ಕಂಥದ್ದು. ಸೊ 2 ಕಡೆ ತಮ್ಮ ಕಾಂಗ್ರೆಸ್ಸೇ ಬರುತ್ತನೋ ಭರವಸೆ ಇದೆ ಸರ್? ಒಂದು ಕಡೆ ದಕ್ಷಿಣ ವಿಧಾನಸಭಾ ಅಂದರೆ ದಾವಣಗೆರೆ, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು, ಇಲ್ಲಿ ಮೇಟಿ ಅವರು. 2 ಕಡೆ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರುತ್ತನ್ನೋ ಭರವಸೆ ಇದೆಯಾ? 100ಕ್ಕೆ 100 ಬರ್ತೈತೆ. ಯಾಕಂದ್ರೆ ಅಲ್ಲಿ ಶಾಮನೂರು ಶಿವಶಂಕರಪ್ಪರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ HY ಮೇಟಿ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ 130 ಕೋಟಿ ರೂಪಾಯಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಬಿಡುಗಡೆ ಆಗಿತ್ತು. ಅದು ಏನೋ ಒಂದು ಸ್ವಲ್ಪ ಇದರಿಂದ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಅದು ದುಡ್ಡು ಮುನ್ಸಿಪಾಲ್ಟಿಗೆ ಇಟ್ಟಿದ್ರು. ಅದು ಬಂದು ಸುಮಾರು ಅದಕ್ಕೆ ಬಡ್ಡಿ ಗಿಡ್ಡಿ ಸೇರಿಸಿ ಸುಮಾರು 154 ಕೋಟಿ ರೂಪಾಯಿ ಇದು ಇತ್ತು. ಅದರೊಳಗೆ BJP ಅವರು ನಾವೇ ಮಾಡಿದ್ದೀವಿ, ನಾವೇ ತಂದಿದ್ದೀವಿ ಅಂತೇಳಿ ಸುಳ್ಳು ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ HY ಮೇಟಿ ಸಾಹೇಬರು ಅಭಿವೃದ್ಧಿ ಹರಿಕಾರರು ಅಂತಾರೆ ಮೇಟಿ ಅವರು ಅಭಿವೃದ್ಧಿ ಹರಿಕಾರರು. ಶತಾಯಗತ ಮತ್ತೆ ಮೇಟಿ ಕುಟುಂಬನೇ ಜಯಬೇರಿ ಬಾರಿಸುತ್ತೆ 100ಕ್ಕೆ 100. ಅದರಲ್ಲಿ ಮನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದು ಸುಮ್ಮನೆ ಅಪೋಸಿಷನ್ದವ್ರು ಅಪಪ್ರಚಾರ ಮಾಡಕತ್ತಾರೆ. ಯಾಕಂದರೆ ಸಾಕಷ್ಟು ಇಲ್ಲಿ ಯುವ ಮಿತ್ರರು ಹೇಳ್ತಾ ಇದ್ರು, ಕಳೆದ ಬಾರಿಗೆ ಚರಂತಿಮಠ ಅವ್ರ ಬ್ರದರಿಂದ ಚರಂತಿಮಠ ಅವರು ಸೋತರು, ಈ ಬಾರಿ ಮೇಟಿ ಅವ್ರ ಬ್ರದರಿಂದ ಮೇಟಿ ಅವರು ಸೋಲ್ತಾರೆ ಅನ್ನೋ ಒಂದು ಮಾತು ಹೇಳ್ತಾರೆ. ಇಲ್ಲ. ಯಾಕಂದ್ರೆ ಇವಾಗ ನೋಡ್ರಿ, ಮೆಡಿಕಲ್ ಕಾಲೇಜು ಸಾಕಷ್ಟು ಈಗ ಉದ್ಯೋಗಗಳು ಸೃಷ್ಟಿ ಆಗ್ತಾವೆ. ಜನರ ಆರೋಗ್ಯಕ್ಕೆ ಕಡಿಮೆ ಇದರಲ್ಲಿ ಚಿಕಿತ್ಸೆ ಸಿಗ್ತೈತಿ. ಜನರಿಗೂ ಇದರಿಂದ ದೊಡ್ಡ ಅನುಕೂಲ. ನಮ್ಮ ಒಳಗಡೆ ಇದೇನು ಆಕ್ಸಿಜನ್ ಒಳಗಿದ್ದವ್ರಿಗೆ ಇದೊಂದು ಭರವಸೆ ಇದೆ. ಮೆಡಿಕಲ್ ಕಾಲೇಜು ಉದ್ಯೋಗ ಸಿಗ್ತಾವೆ ಸಾಕಷ್ಟು. ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾಳೆ ಜನರಿಗೆ ಅದು ಗೊತ್ತೈತಿ. ಇನ್ನೂ ಕೆಲವು ಕೈಗಾರಿಕೆಗಳನ್ನು ತರೋ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದರು ನಮ್ಮ ಮೇಟಿ ಸಾಹೇಬರು. ಈಗ ಅದನ್ನು ನಮ್ಮ ಅವರ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮಾಜಿ ಶಾಸಕರು ವೀರಣ್ಣ ಚರಂತಿಮಠ ಅವರು ಹೇಗೆ ಸರ್ ಇಲ್ಲಿ ಕೆಲಸ ಮಾಡಿದ್ರ ಹೇಗೆ ಮುಂಚೆ ಎಲ್ಲ? ಅವ್ರ ಬಗ್ಗೆ ನಾವು ಏನು ಹೇಳೋದೈತಿ, ನಾವು ಅಪೋಸಿಷನ್ದವ್ರು ಅಂತ ಇದು ಮಾಡ್ತಾರೆ. ಅದಕ್ಕೆ ಅವ್ರ ಬಗ್ಗೆ ನಾವು ಏನೂ ಹೇಳೋಂಗಿಲ್ಲ. ನಮ್ಮ ಇದ್ರ ಬಗ್ಗೆ ಮಾತ್ರ ನಾವು ಹೇಳೋರು. ನಿಮ್ಮ ಕೆಲಸ ಏನಿದೆ ಕಾಂಗ್ರೆಸ್ನ ಮತ್ತೆ ಜಯಬೇರಿ ಬಾರಿಸೋದ್ರಲ್ಲಿ ನಿಮ್ಮ ಕೆಲಸ ಏನು ಮಾಡ್ಬೇಕು ನಾವು ಮಾಡ್ತೀವಿ ಅಂತೀರಿ? 100ಕ್ಕೆ 100. ಅದ ಹೇಳಿದ್ನಲ್ಲ ನಿಮಗೆ. ಈಗ ಇವಾಗ ಮೆಡಿಕಲ್ ಕಾಲೇಜ್ ಆಗೈತಿ. ಈಗ 200 ಎಕರೆದ ಒಳಗೆ ಅದು ಕೆಲಸ ಈಗ ಪ್ರೋಗ್ರೆಸ್ ಒಳಗೈತಿ. 200 ಎಕರೆ ಒಂದೇ ಸೈಡ್ ಮಾರ್ಕೆಟ್ ಮಾಡ್ಬೇಕಂತೇಳಿ ಎಲ್ಲ ಹರಿದು ಹಂಚು ಬಿಟ್ಟಿತ್ತು. ಅದರಿಂದ ಸಮಸ್ಯೆ ಇತ್ತು. ಈಗ 200 ಎಕರೆ ಇದಾಗೋದ್ರಿಂದ ಒಂದೇ ಸೈಡ್ ಮಾರ್ಕೆಟ್ ಆಕತಿ. ಸಂತ್ರಸ್ತರಿಗೆ ವ್ಯಾಪಾರ ಮಾಡೋಕೆ ಅನುಕೂಲ ಆಕೈತಿ. ಎಲ್ಲ ರೀತಿಯಿಂದನೂ ಅನುಕೂಲ ಆಕೈತಿ. ಇನ್ನು ಮುಂದೆ ಇವು ಬಂದು ಅಂದ್ರೆ ಮುಂದೆ ಇವ್ರಿಗೆ ಉದ್ಯೋಗ ಸೃಷ್ಟಿ ಆಗ್ತಾವೆ. ಹೀಗಾಗಿ ಜನರು ಕಾಂಗ್ರೆಸ್ ಆರಿಸಿ ತೊಗೊಂಬಂದ್ರೇ ಅನುಕೂಲ. ನಮ್ಮ ಬಾಗಲಕೋಟೆಗೆ ಅಭಿವೃದ್ಧಿ ಆಕೈತೆ ಅಂತೇಳಿ. ಇನ್ನೊಂದು ಸರ್, ಬಾಗಲಕೋಟೆ ಅಂದ ತಕ್ಷಣ ಒಂದು ಕಡೆ ನವನಗರನ ಬೇರೆ ಕಾಣಿಸುತ್ತೆ, ಇನ್ನೊಂದು ಹಳೆ ಬಾಗಲಕೋಟೆನೇ ಬೇರೆ. ಈ ಸರ್ ಅಂದರೆ ಎಲ್ಲೋ ಒಂದು ಕಡೆ ಒಡೆದ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತ. ಯಾಕಂದ್ರೆ ಈಗ ಇಲ್ಲೂ ಕೆಲವೊಂದಿಷ್ಟು ಜನ ಇರ್ತಾರೆ, ಅಲ್ಲಿ ಕೆಲವೊಂದಿಷ್ಟು ಜನ. ಈ ಕಡೆನೂ ಅಭಿವೃದ್ಧಿ ಇಲ್ಲ, ಆ ಕಡೆನೂ ಇದ್ದಂಥದ್ದು ಕೂಡ ಪಾಳು ಬಿದ್ದಿರ್ತಕ್ಕಂಥ ಸ್ಥಿತಿ ಆಗಿರ್ತಾರೆ ಅಂಥದ್ದು. ಅದಕ್ಕೆ ತಾವು ಹೇಳೋದಾದರೆ ಎರಡು ಮರ್ಜ್ ಮಾಡ್ಬೇಕಂತೀರ ಹೇಗೆ? ಈಗ ಅದಕ್ಕೆ ಈಗ 3ನೇ ಯೂನಿಟ್ ಆಗಿಬಿಟ್ರೆ ಅದು ಆಟೋಮೆಟಿಕ್ಲಿ ಮಾರ್ಜ್ ಆಗ್ತೈತಿ. ಮತ್ತು ಅದಕ್ಕೆ ಒಂದೇ ಸೈಡ್ ಮಾರ್ಕೆಟ್ ಆಗೋದ್ರಿಂದ ವ್ಯಾಪಾರಗಳು ಇಂಪ್ರೂವ್ಮೆಂಟ್ ಆಕ್ಕವು, ಜನ ಬರ್ತಾರೆ. ಈಗ ಸಾಕಷ್ಟು ಇವನು ಬಂದಿದ್ದಾವೆ, ಇವು ಡಿ ಮಾರ್ಟ್ ಆ ಥರ. ಒಂದು ಸೈಡ್ ಈಗ ಬಾಗಲಕೋಟೆಗೆ ಜನ ಬರಾಕತ್ತೈತಿ, ಇನ್ನೂ ಬರ್ತಾರೆ. 200 ಎಕರೆದು ಆಯ್ತಂದ್ರೆ ಬರ್ತಾರೆ. ಮತ್ತು ಚಿಕಿತ್ಸೆ ಒಳಗೆ ನಮ್ಮ ಇದ್ರೊಳಗೆ ಕರ್ನಾಟಕದಾಗ ಹೆಚ್ಚು ಕಡಿಮೆ ನಂಬರ್ 1 ಸ್ಟೇಜ್ನಲ್ಲಿದೆ ನಮ್ಮ ಬಾಗಲಕೋಟೆ. ನಿಮಗೆ ಹಾಸ್ಪಿಟಲ್ ಅಂದರೆ ಬಾಗಲಕೋಟೆ. ಹೌದು. ಅಂದರೆ ಖಾಸಗಿ ಆಸ್ಪತ್ರೆ ಸುಮಾರು 300ಕ್ಕೂ ಹೆಚ್ಚು ಆಸ್ಪತ್ರೆ ಇದೆ. ಅಂದರೆ ಸರ್, ಅಂದರೆ ನಾವು ಕೇಳ್ತಾ ಇರೋಂಥದ್ದು ಬಡವರಿಗೆ ಅನುಕೂಲ ಆಗುವಂಥ ಗೌರ್ಮೆಂಟ್ ಆಸ್ಪತ್ರೆಗಳೇ ಕಡಿಮೆ ಇದೆ ಅಂತ. ಇಲ್ಲ, ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಅದಕ್ಕೆ ಇವಾಗ ಅಡಿಗಲ್ ಹಾಕಕ್ಕೆ ಬರ್ತಾ ಇದ್ದಾರಲ್ಲ. ಏನು ಅನುಕೂಲ ಆಗಲಿ ಅಂತ ಪ್ರೈವೇಟ್ದಾಗ ಸ್ವಲ್ಪ ವೆಚ್ಚ ಜಾಸ್ತಿ ಆಕತ್ತಂತೇಳಿ
ಅನುಕೂಲ ಆಗಲಿ ಅಂತ ಸಂತ್ರಸ್ತರಿಗೆ ಇವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮೆಡಿಕಲ್ ಕಾಲೇಜ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಸ್ ಸರ್, ತಮ್ಮ ಹೆಸರು ಸರ್? ಶಂಕರ್ ತಪ್ಶೆಟ್ಟಿ. ಎಸ್ ಸರ್, ಥ್ಯಾಂಕ್ ಯು ಸರ್.